ಸುಳ್ಳುಗಳು ಹೇಳ್ಕೊಂಡು ಬರೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಅನ್ಯಾಯವಾಗಿ ಹೆಣ್ಣುಮಗಳನ್ನ ಸೋಲ್ಸಿದ್ರು. ಪಾಸ್ ಔಟ್ ಆದವರೆಲ್ಲ ಸೂಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ರು. ಹಿಂದೂ ಮುಸ್ಲಿಂ ಜಗಳ ತಂದಿಟ್ಕೊಂಡು ಈ ತರ ಒಂದು MP ಬೇಕಾ ಈ ಕ್ಷೇತ್ರಕ್ಕೆ? ಮಹಿಳೆಗೆ ಅವಕಾಶನೇ ಕಡಿಮೆ ರಾಜಕಾರಣದಲ್ಲಿ. ಹುಷಾರ್ ತಪ್ಪಿದ್ರು ಕೂಡ ಬಂದು ಜನರ ಬಳಿಗೆ ಬಂದು ಹಾಸ್ಪಿಟ್ಲ್ಗಳಿಗೆಲ್ಲ ಸುತ್ತಾ ಇದ್ರು. ತೇಜಸ್ವಿ ಸೂರ್ಯ ಅವ್ರನ್ನ ಸೋಲಿಸಬೇಕು ಅಂದ್ರೆ ಸೌಮ್ಯ ರೆಡ್ಡಿ ಅವರು ಪ್ರತಿಸ್ಪರ್ಧಿಯಾಗಿ ಬರಬೇಕು ಅನ್ನೋ ಚರ್ಚೆ ಇದಕ್ಕೆ ಬಂದಿದ್ದಾರೆ. ಹೇಗಿದೆ ಮೇಡಮ್ ಈಗ ಟ್ರೆಂಡ್ ಹೇಗಿದೆ ಜಯನಗರದಲ್ಲಿ ಹೇಗಿದೆ? ನೀವೇನು BJP ಭದ್ರಕೋಟೆ ಅಂದ್ರಲ್ಲ, ಅದೆಲ್ಲ ಸುಳ್ಳು. ಯಾಕೆ ಅಂದರೆ ಅವರು ಸುಳ್ಳುಗಳು ಹೇಳ್ಕೊಂಡು ಬರೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಈ BJPಯವರು. ಜನ ಸ್ವಲ್ಪ ಈ ಎಜುಕೇಟೆಡ್ ಅದಕ್ಕೆಲ್ಲ ಮರಳಾಗ್ತಾ ಇದ್ದಾರೆ. ಅದು ಒಂಥರ ವಿಪರ್ಯಾಸ ಅನ್ನಿಸ್ತಾ ಇದೆ ನನಗೆ. ಸೌಮ್ಯ ರೆಡ್ಡಿ ಅವರು 2018ರಲ್ಲಿ ಗೆದ್ದು ಬಂದಾದಮೇಲೆ ಈ ಕ್ಷೇತ್ರದ ನಿರುದ್ಯೋಗದ ಬಗ್ಗೆ ಆಗಿರ್ಬೋದು, ಕರಪ್ಷನ್ ಬಗ್ಗೆ ಆಗಿರ್ಬೋದು, ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದರು ಅಂತ ಹೇಳಿದ್ರೆ, ಅನ್ಯಾಯವಾಗಿ ಹೆಣ್ಣುಮಗಳನ್ನ ಸೋಲಿಸಿದ್ರು. ಅದು ತುಂಬ ತಪ್ಪು ಅನ್ನಿಸ್ತಾ ಇದೆ ಜನಕ್ಕೆ. ಗೆದ್ದು ಸೋತು 3 ಸಾರಿ ಗೆದ್ದಂಥ ಹೆಣ್ಣುಮಗಳನ್ನ ಸೋಲಿಸಿದ್ರು, ಬೇಕಂತಾನೆ ಸೋಲಿಸಿದ್ರು. ಅದು ಸೋಲಲ್ಲ. ಇವಾಗ ಅದನ್ನು ರಿವೆಂಜ್ಗೆ ಅಂತಲೇ ದೇವರು ಅವರು ಯಾರು ಮೋಸ ಮಾಡಿದ್ರು ಅವ್ರ ವಿರುದ್ಧನೇ ನಿಂತ್ಕೊಂಡು ಸ್ಪರ್ಧಿಸುವಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಖಂಡಿತ ಸೌಮ್ಯ ರೆಡ್ಡಿ ಅವರ ಒಳ್ಳೆತನ, ಅವರ ವಿದ್ಯಾವಂತ, ಅವರು ಮತ್ತು ಅವರು ಈ ಥರ ಒಂದು ಈ ಲೋ ಕ್ಲಾಸ್ ರಾಜಕಾರಣ ಗೊತ್ತಿಲ್ಲ ಪಾಪ ಅವರಿಗೆ. ಈ ಥರ ಮೋಸದ ರಾಜಕಾರಣ ಅವೆಲ್ಲ ಏನೂ ಗೊತ್ತಿಲ್ಲ. ಅವ್ರು ನಿಷ್ಠಾವಂತ ಪ್ರಾಮಾಣಿಕ MLA ಆಗಿ ಕೆಲಸ ಮಾಡಿದಂಥ ಹೆಣ್ಮಗಳು. ಹಾಗಾಗಿ ಈ ಸಾರಿ ಅವರು ಯಾವುದೇ ಸ್ವಾರ್ಥ ಇಟ್ಕೊಳ್ಳದೆ ಜನರಿಗೋಸ್ಕರ, ಬಡವ್ರಿಗೋಸ್ಕರ, ಮಹಿಳೆಯರಿಗೋಸ್ಕರ ದುಡ್ದಂಥವ್ರು. ಮತ್ತು ಇಲ್ಲಿ 2 ಸಾರಿ ಉದ್ಯೋಗ ಮೇಳ ಕೂಡ ಮಾಡಿದ್ರು ಗಂಡು ಮಕ್ಕಳಿಗೆ. ಯಾಕೆಂದರೆ ಮೋದಿ ಅವ್ರು ಹೇಳಿದ್ರಲ್ಲ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ, ಏನೂ ಕೊಟ್ಟಿಲ್ಲ. ಎಲ್ಲ ಪಾಸ್ ಔಟ್ ಆದವರೆಲ್ಲ ಸೂಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದರು. ಅದನ್ನೆಲ್ಲ ನೋಡಿ ಪಾಪ ಅವತ್ತು 2 ಸಾರಿ ಉದ್ಯೋಗ ಮೇಳ ಮಾಡಿ ಕೆಲಸ ಕೊಡಿಸಿದ್ರು. ಆಮೇಲೆ ಈ MP ಇದ್ದಾರಲ್ಲ, ಅವರು ಈ ಕರೋನಾ ಟೈಮಲ್ಲಿ ಈಚೆನೇ ಬಂದಿಲ್ಲ. ಬೆಡ್ ಬ್ಲಾಕ್ ಮಾಡಿಕೊಂಡು ಮತ್ತು ದೋಸೆ ತಿನ್ಕೊಂಡು ಅಲ್ಲೆಲ್ಲ 800-900 ರೂಪಾಯಿಗೆ ಇದನ್ನು ಮೆಡಿಸಿನ್ಸ್ ಎಲ್ಲ ಮಾರ್ಕೊಂಡು ಕೂತಿದ್ರು. ಆ ಟೈಮಲ್ಲಿ ಸೌಮ್ಯ ರೆಡ್ಡಿ ಅವರು ಪ್ರತಿದಿನ ಲಕ್ಷಾಂತರ ಜನಕ್ಕೆ ಊಟ ಕೊಟ್ಟರು, ಮತ್ತು ಒಂದು ಕಿಟ್ಗಳು ಕೊಟ್ಟರು. ಆಮೇಲೆ 2 ಸಾರಿ ಪಾಪ ಹುಷಾರು ತಪ್ಪಿದ್ರು ಕೂಡ ಬಂದು ಜನರ ಬಳಿಗೆ ಬಂದು ಹಾಸ್ಪಿಟ್ಲ್ಗಳಿಗೆಲ್ಲ ಸುತ್ತಾ ಇದ್ರು. ಆ ಥರ ಒಂದು MP ಬೇಕಾ? ಈ ಥರ ಒಂದು ಸುಳ್ಳು ಹೇಳ್ಕೊಂಡು ಕೋಮುವಾದ ಸೃಷ್ಟಿ ಮಾಡಿಕೊಂಡು ಯಾರು ಏನೋ ಹಿಂದೂ ಮುಸ್ಲಿಂ ಜಗಳ ತಂದಿಟ್ಕೊಂಡು ಈ ಥರ ಒಂದು MP ಬೇಕಾ ಈ ಕ್ಷೇತ್ರಕ್ಕೆ? ಖಂಡಿತ ಜನ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ. ಈ ಸಾರಿ ಅವ್ರನ್ನ ಮನೆಗೆ ಕಳಿಸ್ತಾರೆ. ಸೌಮ್ಯ ರೆಡ್ಡಿ ಅವ್ರನ್ನ ಗೆಲ್ಲಿಸಿ ನನ್ನ ಪ್ರಕಾರ 100ಕ್ಕೆ 100% ಸೌಮ್ಯ ರೆಡ್ಡಿ ಅವರು ಪಾರ್ಲಿಮೆಂಟ್ಗೆ ಹೋಗಿ ಕನ್ನಡಿಗರ ಧ್ವನಿಯಾಗಿರ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಕನ್ನಡಿಗರಿಗೆ ಈ ಸಾರಿ ತೆರಿಗೆನಲ್ಲಿ ಅನ್ಯಾಯ ಆಯಿತು, ಯಾರೂ ಕೇಳಲಿಲ್ಲ. ಅದು ಜಾಗದಲ್ಲಿ ಏನಾದರೂ ಸೌಮ್ಯ ರೆಡ್ಡಿ ಅವರು ಇದ್ದಿದ್ದರೆ ಖಂಡಿತ ಪ್ರಶ್ನೆ ಮಾಡಿರೋರು ಪಾರ್ಲಿಮೆಂಟಲ್ಲಿ. ಇವರು ಯಾವತ್ತೂ ಮೋದಿಯವ್ರ ಹತ್ರ ನಮ್ಮ ತೆರಿಗೆ ಹಣ ಕೇಳಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಆಯಿತು ಅವತ್ತು ಕೇಳಲಿಲ್ಲ, ಮತ್ತು ಬರ ಪರಿಹಾರ ಕೇಳಲಿಲ್ಲ, ಮತ್ತು ಇದರಲ್ಲಿ ಕೊಡಗಲ್ಲಿ ಭೂಮಿ ಕುಸಿತ ಆಯಿತು ಅವತ್ತು ಕೇಳಲಿಲ್ಲ. ಕೊಡಗಲ್ಲಿ ಭೂಮಿ ಕುಸಿತ ಆದಾಗ ಸಿಟ್ಟಿಂಗ್ MP ಡಬಲ್ ಇಂಜಿನ್ ಸರ್ಕಾರ ಇತ್ತು ಸರ್, ಏನೂ ಅವು ಸಹಾಯ ಮಾಡಿಲ್ಲ ನಮ್ಮ ಕರ್ನಾಟಕಕ್ಕೆ. ಅದೇ ಸೌಮ್ಯ ರೆಡ್ಡಿ ಅವರು 8ರಿಂದ 10 ಟನ್ ಲಾರಿಗಳ ಸಮೇತ ಪ್ರತಿಯೊಂದು ಜನರಿಗೆ ಊಟ, ತಿಂಡಿ, ಬಟ್ಟೆ, ಅವ್ರಿಗೇನು ಬೇಸಿಕ್ ನೀಡ್ಸ್ ಬೇಕು ಎಲ್ಲನೂ, ಒಂದು ಸೋಪು, ಒಂದು ಬ್ರಷು, ಪೇಸ್ಟಿಂದ ತೊಗೊಂಡೋಗಿದ್ದಾರೆ, ಒಂದು ಚಪ್ಪಲು, ಸ್ವೆಟರ್ ತವಿಂದ ತೊಗೊಂಡೋಗಿದ್ದಾರೆ. ನಾನು ಕಣ್ಣಿಂದ ಅವ್ರು ಕೂತ್ಕೊಂಡು ಪ್ಯಾಕ್ ಮಾಡೋದನ್ನು ನಾನೇ ಹೋಗಿ ನೋಡಿದ್ದೀನಿ. ಆ ಥರ ಒಂದು MP ನಮಗೆ ಬೇಕು. ನಿಸ್ವಾರ್ಥವಾಗಿ ಜನರ ಬಳಿಗೆ ಸರ್ಕಾರನ ತೊಗೊಂಡೋಗುವಂಥ MLA ಇದು MP ನಮಗೆ ಬೇಕು. ಅದರಲ್ಲೂ ಮಹಿಳೆಗೆ ಅನ್ಯಾಯ ಆಗಿರೋದನ್ನು ಖಂಡಿತ ನಾವೆಲ್ಲ ಮಹಿಳೆಯರು ಈ ಸಾರಿ ಅಂತೂ 100ಕ್ಕೆ 100 ಸೌಮ್ಯ ರೆಡ್ಡಿ ಅವ್ರಿಗೆ ಸಹಕಾರ ಕೊಡ್ತಾರೆ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಜನರ ಬಳಿಗೆ ನಾನು ಸುಮ್ಮನೆ ಹಿಂಗೆ ಜನರಲ್ಲಾಗಿ ನಿಮ್ಮ ಥರ ಮಾತಾಡಿಸಿದಾಗ ತುಂಬ ಜನ ಹೇಳೋದು ಹಂಗೆ, ಮಹಿಳೆಗೆ ಅನ್ಯಾಯ ಆಯಿತು ಅಂದರೆ. ಮಹಿಳೆಗೆ ಅವಕಾಶನೇ ಕಡಿಮೆ ರಾಜಕಾರಣದಲ್ಲಿ. ಆ ಥರ ಒಂದು ಪರಿಸ್ಥಿತಿನಲ್ಲಿ ಒಂದು ನಿಸ್ವಾರ್ಥವಾಗಿ ಸೇವೆ ಮಾಡ್ತೀನಿ ಅಂತ ಬಂದಿರುವಂಥ ಹೆಣ್ಣುಮಗಳಿಗೆ ಇಷ್ಟು ತೊಂದರೆ ಕೊಡ್ತಾರೆ ಅಂದರೆ, ಇನ್ನು ಕಾಮನ್ ಪೀಪಲ್ಸ್ ನಾವೆಲ್ಲ ಏನೂ ಅಲ್ಲ, ನಾವೆಲ್ಲ ಒಂದು ರೈತರ ಮಕ್ಳುಗಳು. ಹಂಗಾಗಿ ನಮಗೆಲ್ಲ ಅವರು ತಂದೆ ಬ್ಯಾಕ್ಗ್ರೌಂಡ್ ಇತ್ತು, ಬುದ್ಧಿವಂತರಿದ್ದರು, ವಿದ್ಯಾವಂತರಿದ್ದರು, ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ರು, ಮತ್ತು ಸಹಾಯ ಮಾಡುವಂಥ ಒಂದು ಗುಣ ಅವರಲ್ಲಿತ್ತು. ಅಂಥವ್ರನ್ನೇ ಇವ್ರು ತೊಂದರೆ ಕೊಟ್ಟರೆ ನಮ್ಮಂಥವ್ರಿಗೆಲ್ಲ ಏನು ಯಾವ ರಾಜಕಾರಣದಲ್ಲಿ ಬಿಡ್ತಾರಾ ಅಲ್ವಾ ಸರ್? ಹಂಗಾಗಿ ಈ ಸಾರಿ ಜನ ಖಂಡಿತ ಸೌಮ್ಯ ರೆಡ್ಡಿ ಅವರು ಸಹಾಯ ಮಾಡ್ತಾರೆ. 100ಕ್ಕೆ 100% MP ಆಗಿ
ಕನ್ನಡಿಗರ ಧ್ವನಿಯಾಗಿ, ಮಹಿಳೆಯರ ಧ್ವನಿಯಾಗಿ ಮತ್ತು ಯುವಕರ ಧ್ವನಿಯಾಗಿ ಸೌಮ್ಯ ರೆಡ್ಡಿಯವರು, ಮೋದಿ ಎಲ್ಲ ಯಾರೇ ಇದ್ರು ಪ್ರಧಾನಿ ಇದ್ರೂ ಖಂಡಿತ ನಮ್ಮ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ.